ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಇಯರಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಮಕ್ಳಿಗಂತೂ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಬರೀ ಅರ್ಧ ಗ್ರಾಮಿಂದ ಹಿಡಿದು 1-1.5 ಗ್ರಾಮ್ 3 ಗ್ರಾಮ್ವರೆಗೂ ಕೂಡ ಇವತ್ತಿನ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಒಂದು ಜುಮ್ಕಿ ನೋಡಿ, ನಿಮಗೆ 2.5ಇಂದ 3 ಗ್ರಾಮ್ಗೆ ಆಗುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಳಿಗೆ ಹಾಕಿದ್ರೆ. ಈ ಥರ ಒಂದು ಜುಮ್ಕಿ ಬಂದು 1 ಗ್ರಾಮು 1.5 ಗ್ರಾಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಧ ಗ್ರಾಮಲ್ಲೂ ಕೂಡ ತೊಗೋಬೋದು, ಬಟ್ ಡೈಲಿ ಹಾಕ್ತೀವಿ ಅಂದರೆ ಮಕ್ಳಿಗೆ ಸ್ವಲ್ಪ ಬಾಳಿಕೆ ಬರೋದಿಲ್ಲ. ಮಿನಿಮಮ್ 1 ಗ್ರಾಮ್ಗೆ ನೀವೇನಾದರೂ ಈ ಥರ ಒಂದು ಓಲೆಗಳನ್ನ ತೊಗೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇವಾಗಂತೂ ಸಂಕ್ರಾಂತಿ ಹಬ್ಬ ಹತ್ರ ಇರೋದ್ರಿಂದ ಈ ಥರ ಒಂದು ಓಲೆಗಳನ್ನ ನೀವು ತೆಗ್ದು ಮಕ್ಳಿಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಸ್ಕೂಲ್ಗೆ ಏನಾದರೂ ಹಾಕಿ ಕಳಿಸ್ತೀವಿ ಅನ್ನೋ ಟೈಮಲ್ಲಿ ಈ ಥರ ಪ್ಲೇನಲ್ಲೂ ಕೂಡ ನೋಡಿ ತೆಗ್ದು ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಮಕ್ಕಳು. ಅದೊಂಥರ ಡೀಸೆಂಟು ಮತ್ತು ಒಂಥರ ಅಫಿಷಿಯಲ್ ಲುಕ್ ಕೊಡುತ್ತೆ ಮಕ್ಳಿಗೂ ಕೂಡ. ಅಥವಾ ಈ ಥರ ಒಂದು ಗೆಜ್ಜೆ ಟೈಪಲ್ಲಿ ಕೂಡ ಹಾಕ್ಬೋದು, ಡೈಲಿ ವೇರ್ಗೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂಥ ಇಯರಿಂಗ್ಸ್ ಡಿಸೈನ್ಸ್ಗಳನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈ ಒಂದು ಡಿಸೈನ್ಸ್ಗಳು ನಿಮಗೆ ಎಲ್ಲಿ ಸಿಗುತ್ತೆ ಅಥವಾ ಈ ಥರ ಒಂದು ಓಲೆಗಳು ಎಲ್ಲಿ ಸಿಗುತ್ತೆ ಅಂದರೆ ನಾನು ಹೇಳಿರೋಂಥ ಭಾರತ್ ಜ್ಯುವೆಲರ್ಸಲ್ಲೇ ಸಿಗುತ್ತೆ. ಇಲ್ಲಿ ತುಂಬ ವೆರೈಟಿ ಆದಂಥ ಕಲೆಕ್ಷನ್ಸ್ ಇದೆ. ಹಾಗೆ ನೋಡಿ, ಮುತ್ತು ಓಲೆಗಳು ಬೇಕಂದ್ರೂ ಕೂಡ ಸಿಗ್ತವೆ. ಇದರಲ್ಲಿ ನೀವು ಕಲರ್ ಸ್ಟೋನ್ಸ್ಗಳು ಕೂಡ ಓಲೆಗಳು ತೊಗೋತೀವಿ ಅಂದರೆ ಮಕ್ಳಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಬ್ಲ್ಯಾಕು ಹಾಗೆ ರೆಡ್ಡು ಮತ್ತು ವೈಟು, ಇಲ್ಲ ಫುಲ್ ಮುತ್ತಲ್ಲೇ ತೊಗೋತೀವಿ ಅಂದರೂ ಕೂಡ ಈ ಥರ ತೊಗೋಬೋದು. ಈ ರೀತಿ ಒಂದು ಆರ್ಟ್ ಶೇಪಲ್ಲಿ ಕೂಡ ಸಿಗುತ್ತೆ ನೋಡಿ. ಈ ಥರ ವೆರೈಟಿ ಆದಂಥ ಒಂದು ಡಿಸೈನಲ್ಲಿ ಮಾಡಿದ್ದಾರೆ. ಈ ರೀತಿ ಪ್ಲೇನಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸ್ಟೋನ್ನ ಮಿಕ್ಸ್ ಮಾಡಿ ಕೂಡ ಮಾಡಿಸ್ಕೋಬೋದು. ಪ್ಲೇನಲ್ಲಾದರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಅವ್ರಿಗೆ ಕೂದಲು ಸಿಗಾಕಡೆ ಆಗಿರ್ಬೋದು, ಅಥವಾ ಬಟ್ಟೆನ ಹಾಕೋವಾಗ ಕಿವಿಗೆ ಬಟ್ಟೆ ಸಿಗಾಕೊಳ್ಳೋದು ಆ ಥರ ಆಗಿರ್ಬೋದು. ಥರ ಏನೂ ಹಿಂಸೆ ಅನಿಸಲ್ಲ ನೋಡಿ. ನಾವು ಕೂಡ ಯೂಸ್ ಮಾಡ್ಬೋದು, ಅಂದರೆ ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸಿಂಪಲಾಗಿರುತ್ತೆ, ಕಮ್ಮಿ ಗ್ರಾಮ್ ಅಂತ ಅನಿಸಲ್ಲ. ಏಕೆಂದರೆ ಇವಾಗಂತೂ ಈ ಥರ ತುಂಬ ಸಿಂಪಲ್ ಆಗಿರೋದನ್ನ ಇಷ್ಟಪಡ್ತಾರಲ್ವ ಎಲ್ಲರೂ ಕೂಡ. ಆದ್ದರಿಂದ ಈ ಥರ ಚಿಕ್ಕದು ಓಲೆಗಳನ್ನ ನಾವು ಕೂಡ ಯೂಸ್ ಮಾಡ್ಬೋದು. ಈ ಥರ ಸ್ಟೋನ್ ಕೂಡ ಹಾಕ್ಕೊಂಡ್ರೆ ನಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಮಕ್ಳಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈ ಥರ ಹಬ್ಬಗಳು ಆ ಥರ ಟೈಮಲ್ಲಿ ಹೆಣ್ಮಕ್ಳಿಗೆ ಚಿಕ್ಕದು ಜುಮ್ಕಿಗಳನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ಅವರು ಒಳ್ಳೊಳ್ಳೆ ಡಿಸೈನ್ಸಲ್ಲಿ ಮಾಡಿದ್ದಾರೆ. ನಿಮಗೆ 1 ಗ್ರಾಮು 1.5 ಗ್ರಾಮು 2 ಗ್ರಾಮು 3, 3.5, 4 ಈ ಥರ ತುಂಬ ಚೆನ್ನಾಗಿರೋಂಥ ಡಿಸೈನ್ಸಲ್ಲಿ ಓಲೆಗಳು ಸಿಗುತ್ತೆ. ಅದು ಅಲ್ಲದೆ ಇದು ಬಾತುಕೋಳಿ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಈ ರೀತಿ ಒಂದು ಡಿಸೈನ್ಸಲ್ಲಿ ಓಲೆಗಳನ್ನ ತೊಗೋತೀವಿ ಅಂದರೆ ಮೈಸೂರಲ್ಲಿ ಅಶೋಕ ರೋಡಲ್ಲಿರೋ ಭಾರತ್ ಜ್ಯುವೆಲರ್ಸಲ್ಲಿ ತೊಗೋಬೋದು. ಅಕಸ್ಮಾತ್ ನಿಮಗೆ ಮೈಸೂರವರೆಲ್ಲ ನಾವು ಬೇರೆ ಊರವರು ನಾವು ಬಂದು ತೊಗೊಳಕ್ಕಾಗಲ್ಲ ಅನ್ನೋರು ಈ ಒಂದು ಡಿಸೈನ್ನ ನೀವು ಕೇಳಿ ಕೂಡ ನೀವಿರೋಂಥ ಒಂದು ಪ್ಲೇಸಲ್ಲಿರೋಂಥ ಜ್ಯುವೆಲರ್ಸ್ ಅಂಗಡೀಲಿ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಕಮ್ಮಿ ಗ್ರಾಮ್ಗೆ ಮಾಡಿದ್ದಾರೆ ನೋಡಿ. ಫಿಶ್ ಡಿಸೈನ್ ಆಗಿರ್ಬೋದು, ಹಾಗೆ ಪಿಕಾಕ್ ಡಿಸೈನ್ ಆಗಿರ್ಬೋದು, ಆರ್ಟ್ ಶೇಪಲ್ಲಿ ಆಗಿರ್ಬೋದು, ತುಂಬ ಚೆನ್ನಾಗಿ ಮಕ್ಳಿಗೆ ಇಷ್ಟ ಆಗೋಂಥ ಒಂದು ಡಿಸೈನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಇದೆ. ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಭಾರತ್ ಜ್ಯುವೆಲರ್ಸ್ದು ಮೆಸೇಜ್ ಹಾಕಿ, ಅಲ್ಲಿ ನಾನು ನೀವು ಕಮೆಂಟ್ಸ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಮಾಡಿಕೊಡ್ತೀನಿ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ನ. ನೋಡಿ, ಈ ಥರ ಒಂದು ಓಲೆಗಳು ತುಂಬಾ ಚೆನ್ನಾಗಿವೆ. ಸಿಂಪಲಾಗಿ ಬೇಕಂದ್ರೂ ಕೂಡ ತೊಗೋಬೋದು, ಅಥವಾ ಗ್ರ್ಯಾಂಡಾಗಿ ಬೇಕಂದ್ರೂ ಕೂಡ. ಆಲ್ರೆಡಿ ನಿನ್ನೆ ಲಾಗಲ್ಲೇ ಇಯರಿಂಗ್ಸ್ದು ಕಲೆಕ್ಷನ್ಸ್ ಕೂಡ ತೋರಿಸಿದ್ದೀನಿ. ಬೇಕು ಅನ್ನೋರು ಆ ಒಂದು ವಿಡಿಯೋನು ಕೂಡ ನೋಡಿ. ಈ ಥರ ರಿಂಗ್ ಟೈಪಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ರಿಂಗ್ ಟೈಪಲ್ಲಿ ಬೇಕಂದ್ರೂ ಕೂಡ ಭಾರತ್ ಜ್ಯುವೆಲರ್ಸಲ್ಲಿದೆ. ಈ ರೀತಿ ನಾವು ದೊಡ್ಡವರು ಹಾಕೋಬೋದು ಸಿಂಪಲಾಗಿ, ಹಾಗೆ ಮಕ್ಳಿಗೂ ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಒಂದು ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಈ ಥರ ರಿಂಗ್ ಟೈಪಲ್ಲಂತೂ ನನಗೆ ಇಷ್ಟ ಆಗುತ್ತೆ, ಯಾಕೆಂದರೆ ನಾನು ಆಲ್ಮೋಸ್ಟು ಡೈಲಿ ವೇರ್ಗೆಲ್ಲ ಈ ಥರ ರಿಂಗ್ ಟೈಪಲ್ಲೇ ಯೂಸ್ ಮಾಡೋದು. ನನಗೆ ಈ ಥರ ಒಂದು ಓಲೆಗಳೇ ಇಷ್ಟ ಆಗೋದು. ಈ ಥರ ಒಂದು ಓಲೆಗಳನ್ನ ಹಾಕ್ಕೊಂಡ್ರೆ ಎಲ್ಲ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ, ಸಿಂಪಲಾಗಿ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಇಲ್ಲ ಮಕ್ಳಿಗೂ ಕೂಡ ಹಾಕ್ಬೋದು, ಸ್ಕೂಲ್ಗೂ ಕಳ್ಸೋದಕ್ಕೂ ಚೆನ್ನಾಗಿರುತ್ತೆ. ಈ ರೀತಿ ಒಂದು ರಿಂಗ್ಗಳನ್ನ ರೌಂಡ್ ಶೇಪಲ್ಲಿ ಕೂಡ ಮಾಡಿದ್ದಾರೆ, ಹಾಗೆ ಬೇರೆ ಬೇರೆ ಶೇಪಲ್ಲಿ ಕೂಡ ಮಾಡಿದ್ದಾರೆ ನೋಡಿ. ಈ ಥರ ಒಂದು ಶೇಪ್ಗಳಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ. ನಿಮ್ಗೆ ಇದು ಬಿಟ್ಟು ಬೇರೆ ಏನಾದ್ರು ಬೇಕಂದ್ರೂ ಕೂಡ ಅವ್ರ ಅಂಗಡೀಲಿ ಸಿಗುತ್ತೆ ನೋಡಿ. ಈ ಥರ ಒಂದು ಸ್ಟೋನ್ಸಲ್ಲಿ ಮಾಡಿರೋದು. ನೀವು ಇದನ್ನು ಮೂಗ್ ಬಟ್ಟಾಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಸೈಡ್ ಬಟ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಮಾಮೂಲಿ ಇಯರಿಂಗ್ಸ್ ಥರ ಯೂಸ್ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ಈ ಥರ ಚಿಕ್ಕದು ಇಯರಿಂಗ್ಸ್ನ ಸೈಡು ಕಿವಿಗೂ ಕೂಡ ಹಾಕೋತಾರೆ ಅಲ್ವಾ, ಅದಕ್ಕೂ ಕೂಡ ಕಲೆಕ್ಷನ್ಸ್ ಬೇಕಂದ್ರೂ ಕೂಡ ಅವ್ರ ಹತ್ರ ಇದೆ. ಆಲ್ರೆಡಿ ಮೂಗ್ಬಟ್ ಕಲೆಕ್ಷನ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದನ್ನು ಕೂಡ ನೋಡಿಲ್ಲ ಅನ್ನೋರು ನೋಡಿ. ಈ ಥರ ಪುಟ್ಟು ಓಲೆಗಳಾಗಿರ್ಬೋದು, ಅಥವಾ ಈ ಥರ ಚಿಕ್ಕ ಜುಮ್ಕಿಗಳು, ಅಥವಾ ಡಿಂಗ್ ಡಾಂಗು, ಈ ಥರ ಒಳ್ಳೊಳ್ಳೆ ಡಿಸೈನ್ಸ್ ಇವಾಗ ಟ್ರೆಂಡಿಂಗಲ್ಲಿರೋಂಥ ಡಿಸೈನ್ಸಲ್ಲಿ ಕೂಡ ಅವ್ರ ಹತ್ರ ಇಯರಿಂಗ್ಸ್ ಇದೆ. ಹಾಗೆ ಇದು ನೋಡಿ, 1 ಗ್ರಾಮು ಕೇವಲ 10 ಮಿಲಿಗೆ ಆ ಡಿಂಗ್ ಡಾಂಗ್ ಮಾಡಿದ್ದಾರೆ. ಈ ಥರ ಒಂದು ರಿಂಗ್ಗಳ ಬಗ್ಗೆ ಈ ಒಂದು ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಆದರೆ ತುಂಬ ಚೆನ್ನಾಗಿರೋಂಥ ಓಲೆಗಳಿವೆ. ನೀವು ಮೈಸೂರವರೇ ಆಗಿದ್ದರೆ ಒಂದ್ಸಲಿ ಅವ್ರದ್ದು ಶಾಪ್ಗೆ ವಿಸಿಟ್ ಮಾಡಿ. ಇಂಟ್ರೆಸ್ಟ್ ಇದು ಬೇಕು ಅಂತ ಅನ್ನೋರು ತೊಗೊಳ್ಳಿ.
ಅಥವಾ ಮಕ್ಳಿಗೇನಾದರೂ ಇವಾಗ ಕಿವಿ ಚುಚ್ಚಿಸ್ಬೇಕು ಅನ್ನೋರಿಗೂ ಕೂಡ ಒಳ್ಳೆ ಕಲೆಕ್ಷನ್ಸ್ ಇದೆ. ಈ ಥರ ಮುತ್ತುಗಳಲ್ಲಿ ಕೂಡ ಓಲೆಗಳು ಸಿಗುತ್ತೆ, ಅಥವಾ ಜುಮ್ಕಿಗಳಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ. ಹೆಣ್ಮಕ್ಳಿಗೆ ಕಿವಿ ಚುಚ್ಚಿಸೋರು ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ಸ್ಗಳನ್ನ ಸರ್ಚ್ ಮಾಡ್ತಿರ್ತಾರೆ ಅಲ್ವಾ, ಅವ್ರಿಗೆ ಯೂಸ್ ಆಗಲಿ ಅಂತ ಇದನ್ನು ಕೂಡ ನಾನು ಈ ಒಂದು ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ಈ ಥರ ಪುಟ್ಟು ಜುಮ್ಕಿಗಳನ್ನೂ ಕೂಡ ಹಾಕ್ಬೋದು, ಮಕ್ಳಿಗೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಥವಾ ಅದನ್ನ ಬದಲು ನೀವು ಬೇರೆ ಥರ ಡಿಸೈನ್ ಬೇಕಂದ್ರೂ ಕೂಡ ನೋಡಿ ಈ ಥರ ಒಂದು ಓಲೆಗಳು ಕೂಡ ಸಿಗುತ್ತೆ. ಈ ಥರ ಕಿವಿ ಚುಚ್ಚಿಸೋರ್ಗೇನಾದರೂ ತೊಗೋಬೇಕು ಅಂದರೂ ಕೂಡ ಅವ್ರ ಹತ್ರ ತುಂಬ ಚೆನ್ನಾಗಿರೋಂಥ ಕಲೆಕ್ಷನ್ಸ್ ಇದೆ. ಹಾಗೆ ಅವ್ರ ಕಡೆಯವರೇ ಚುಚ್ಕೊಡ್ತಾರೆ, ತುಂಬ ಚೆನ್ನಾಗಿ ಚುಚ್ಚುತ್ತಾರೆ. ನನಗೂ ಕೂಡ ಪುಟ್ಟ ಮಗು ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತು. ಆ ಮಗು ಚುಚ್ಚಿಸಿರೋ ವೀಡಿಯೋ ಕೂಡ ಇದೆ. ಆ ಒಂದು ವೀಡಿಯೋದಲ್ಲಿ ನೋಡಿದ್ರೆ ನಾನು ಅಡ್ರೆಸ್ ಕೂಡ ಹಾಕಿರ್ತೀನಿ, ಒಂದ್ಸಲ ಸರ್ಚ್ ಮಾಡಿ ನೋಡಿ. ಈ ಥರ ಒಂದು ರಿಂಗ್ಗಳನ್ನ ತೊಗೋತೀವಿ ಅಂದರೂ ತೊಗೋಬೋದು, ಓಲೆಗಳನ್ನ ತೊಗೋತೀವಿ ಅಂದರೂ ತೊಗೋಬೋದು. ಈ ಒಂದು ಓಲೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಕಮ್ಮಿ ಗ್ರಾಮ್ಗೆ 1.5 ಗ್ರಾಮ್ 2 ಗ್ರಾಮ್ಗೆ ಈ ಥರ ಒಂದು ಓಲೆಗಳು ಸಿಗ್ತವೆ. ರಿಂಗ್ ಟೈಪಲ್ಲಿ ಬೇಕಂದ್ರೂ ಸಿಗುತ್ತೆ. ಹಾಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತುಂಬ ಕಮ್ಮಿ ಗ್ರಾಮ್ಗೆ ತುಂಬ ದಪ್ಪ ದಪ್ಪ ಕಾಣಿಸೋಂಥ ಓಲೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು, ಹಾಗೆ ಅವ್ರ ಅಂಗಡಿಯಲ್ಲಿ ಯಾವ ರೀತಿ ಕಲೆಕ್ಷನ್ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆದಷ್ಟು ಸಪೋರ್ಟ್ ಮಾಡಿ. ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ರೀತಿ ರಿಂಗ್ಗಳು ಬೇಕಂದ್ರೂ ಕೂಡ ಅವ್ರ ಹತ್ರ ಸಿಗುತ್ತೆ. ದೊಡ್ಡವ್ರಿಗೆ ರಿಂಗ್ಗಳು ಬೇಕಂದ್ರೂ ಸಿಗುತ್ತೆ. ಪುಟ್ಟ ಮಕ್ಕಳಿಗೆ ಪುಟ್ಟು ಜುಮ್ಕಿಗಳು ಅಥವಾ ಮುತ್ತು ಓಲೆಗಳಾಗಿರ್ಬೋದು, ಈ ಥರ ಒಂದು ಓಲೆಗಳು ಬೇಕಂದ್ರೂ ಕೂಡ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ. ಈ ಥರ ಒಂದು ಓಲೆಗಳನ್ನ ನೀವು ತೊಗೋತೀವಿ ಅಂದರೆ ಭಾರತ್ ಜ್ಯುವೆಲ್ಲರ್ಸ್ ಎಲ್ಲಾದರೂ ತೊಗೋಬೋದು, ಅಥವಾ ನೀವಿರೋಂಥ ಅಂಗಡಿಗಳಲ್ಲಿ ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಈ ರೀತಿ ಪಿಕಾಕ್ ಅಂತ ನೋಡಿ, ಪಿಕಾಕ್ ಅಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಅದರಲ್ಲೂ ಕೂಡ ಕೆಲವೊಂದು ಕಲೆಕ್ಷನ್ಸ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.